ಆಕಾಶವಾಣಿ ಮೈಸೂರು. ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಮಹಿಳೆಯರಿರಲಿ, ರೈತರೇ ಇರಲಿ, ಓದುವ ಕಲಿಯುವ ಆಶಯವು ಯಾರಿಗೆ ಇರಲಿ, ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಭಾಷೆ, ಸಮಾಜ, ಕಲೆ, ವಿಜ್ಞಾನ, ವಾಣಿಜ್ಯ, ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭೂಗೋಳಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾ ವೈ.ಪಿ. ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ. ಇವತ್ತು ತಾವು ಭೂಗೋಳಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆಗೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿಯೂ ಸರ್. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸಾಗುತ್ತಿದೆ. ನಮ್ಮ ಭೂಗೋಳಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ 3 ಪದವಿಗಳನ್ನು ನಾವು ರೂಢಿಸ್ಕೊಂಡಿದ್ದೀವಿ. ಒಂದು BA ಸ್ನಾತಕ ಪದವಿ, ಎರಡನೆಯದಾಗಿ MSc ಸ್ನಾತಕೋತ್ತರ ಪದವಿ ಮತ್ತು PhD ಕಾರ್ಯಕ್ರಮವನ್ನು ನಾವು ವಿಭಾಗದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. BA ಪದವಿಯಲ್ಲಿ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಮತ್ತು ಅವರು ಈ ಒಂದು ಪ್ರಕೃತಿಯ ಬಗ್ಗೆ ಅಥವಾ ಭೂಮಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವಂತಹ ಒಂದು ಉದ್ದೇಶದಿಂದ BA ಪ್ರಥಮ ವರ್ಷದಲ್ಲಿ ಅವರಿಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪರಿಚಯ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಹಿಂದೆ ಕೇವಲ ಭೂಮಿಯ ಕಲ್ಲು ಮಣ್ಣು ಅದರ ಬಗ್ಗೆ ಅಭ್ಯಾಸ ಮಾಡುವಂತಹ ಜನರ ಅನಿಸಿಕೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಗೋಳಶಾಸ್ತ್ರ ತನ್ನದೇ ಆದಂತಹ ಒಂದು ಸ್ಥಾನ ಮತ್ತು ಸ್ವರೂಪ ವ್ಯಾಪ್ತಿಯನ್ನು ಪಡೆದಿರುವಂಥದ್ದು ತಿಳಿದ ವಿಚಾರ. ಇಲ್ಲಿ ಶಿಲಾಗೋಳ, ಜಲಗೋಳ, ವಾಯುಗೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವಂತಹ ಕೆಲಸವನ್ನು ಮೊದಲನೇ BAನಲ್ಲಿ ನಾವು ಇಟ್ಟಿದ್ದೇವೆ. ಎರಡನೇ BA ಪದವಿಯಲ್ಲಿ ಮಾನವ ಭೂಗೋಳಶಾಸ್ತ್ರ, ಮಾನವ ಮತ್ತು ಅವನ ಆರ್ಥಿಕ ಚಟುವಟಿಕೆಗಳು, ಹೇಗೆ ಸಂಪನ್ಮೂಲಗಳ ದೊರೆಯುವಿಕೆಯಿಂದಾಗಿ ಅವನು ಏನೆಲ್ಲ ಈ ಒಂದು ಪ್ರಕೃತಿಯ ಜೊತೆ ತನ್ನ ಆರ್ಥಿಕ ಸಾಧನೆಯನ್ನು ಮಾಡಿಕೊಳ್ಳಬಲ್ಲ ಎನ್ನುವಂತಹ ವಿಚಾರಗಳನ್ನು ಇಲ್ಲಿ ಧರ್ಮ ಮತ್ತು ವಲಸೆ, ಆರ್ಥಿಕ ಚಟುವಟಿಕೆಗಳು, ಕೈಗಾರಿಕೆಗಳು, ರಸ್ತೆ ಸಾರಿಗೆಗಳು ಎಲ್ಲ ವಿಚಾರವಾಗಿ ತಿಳಿದುಕೊಳ್ಳುವಂತಹ ಸಂದರ್ಭ ಇಲ್ಲಿರ್ತದೆ. ಮೂರನೇ ವರ್ಷದಲ್ಲಿ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂದರೆ ಇಡೀ ಭಾರತವನ್ನು ಸಮಗ್ರವಾಗಿ, ಅದು ಶಿಲಾಗೋಳದಲ್ಲಿ ಆಗಿರ್ಬೋದು, ಜಲಗೋಳದಲ್ಲಿ ಆಗಿರ್ಬೋದು, ಆರ್ಥಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ಕೃಷಿಯಲ್ಲಾಗಿರ್ಬೋದು, ಕೈಗಾರಿಕೆಗಳಲ್ಲಾಗಿರ್ಬೋದು, ನಗರ ಯೋಜನೆಗಳಲ್ಲಿ ಆಗಿರ್ಬೋದು, ಅಥವಾ ಮಾನವನಿಗೆ ಇಲ್ಲಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಜನಸಂಖ್ಯಾ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ಸಮಗ್ರವಾಗಿ ಅಧ್ಯಯನ ಮಾಡುವಂತಹದ್ದನ್ನು ಇಲ್ಲಿ ಕಾಣ್ತೇವೆ. ಮತ್ತು 4ನೇ ಪತ್ರಿಕೆಯಾಗಿ ಈ ಪ್ರಪಂಚದ ಆರ್ಥಿಕ ಮತ್ತು ವಾಣಿಜ್ಯ ಭೂಗೋಳ ಅಂತೇಳಿ, ಅಂದರೆ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಅಷ್ಟೇ ಸೀಮಿತವಾಗಿರದೆ ಪ್ರಪಂಚದ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ರಾಷ್ಟ್ರಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗೊಂಡಿದೆ, ವ್ಯಾಪಾರ ವಹಿವಾಟುಗಳು ಹೇಗಿದೆ, ರಫ್ತು ಆಮದು ಅಂತ ಏನು ಹೇಳ್ತೀವಿ ಅದನ್ನು ಕಾಣ್ತೇವೆ, ಅವುಗಳ ತಲಾದಾಯ, ರಾಷ್ಟ್ರಾದಾಯ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಅಭ್ಯಾಸವನ್ನು ಮಾಡ್ತೇವೆ. ನಂತರ ನಕ್ಷಾ ವಿಕ್ಷೇಪಗಳು ಅನ್ನುವಂತಹದ್ದು ಮತ್ತು ಭೂಸ್ವರೂಪ ನಕಾಶೆಗಳನ್ನು ಅಭ್ಯಾಸ ಮಾಡುವಂತಹದ್ದನ್ನು ನಾವು ಅವ್ರಿಗೆ ಕಲಿಸ್ಕೊಡ್ತೀವಿ. ಇದು ಪ್ರಾಯೋಗಿಕ ಭೂಗೋಳದ ಮೂಲಕ ನಾವು ಅವ್ರಿಗೆ ತಿಳಿಸ್ತೇವೆ. ಮತ್ತು ಈ ಒಂದು ಸ್ನಾತಕೋತ್ತರ ಪದವಿ MScಯಲ್ಲಿ ನಾವು ಒಟ್ಟು 82 ಕ್ರೆಡಿಟ್ಗಳನ್ನು ಅದು ಹೊಂದಿರ್ತದೆ.
ಒಟ್ಟು 18 ಕೋರ್ಸ್ಗಳಿರುವಂಥದ್ದನ್ನು ಕಾಣ್ತೇವೆ. ಪ್ರಥಮ ಸೆಮಿಸ್ಟರ್ನಲ್ಲಿ ಅವರಿಗೆ ಭೂರಚನಾಶಾಸ್ತ್ರ, ಸಾಂಸ್ಕೃತಿಕ ಭೂಗೋಳ, ಸಂಪನ್ಮೂಲ ಭೂಗೋಳ, ಪರಿಸರ ಭೂಗೋಳ ಮತ್ತು ಪ್ರವಾಸೋದ್ಯಮ ಅನ್ನುವಂತಹ ಪತ್ರಿಕೆಗಳನ್ನಿಟ್ಟು ಇವೆಲ್ಲವೂ ಕೂಡ ಪ್ರಸ್ತುತದಲ್ಲಿ ತನ್ನದೇ ಆದಂತಹ ಪ್ರಾಶಸ್ತ್ಯವನ್ನು ಪಡೆದಿವೆ ಮತ್ತು ಅವುಗಳ ಅರಿವು ಅಗತ್ಯತೆ ಇದೆ ನಮಗೆ ಎನ್ನುವಂತಹದ್ದನ್ನು ಇದು ತೋರಿಸುತ್ತೆ. ಮತ್ತು ಇವುಗಳ ಅಧ್ಯಯನವನ್ನು ಮಾಡಿದ ನಂತರ ಅವರೇ ಅನ್ವಯಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಂತರ 2ನೇ ಸೆಮಿಸ್ಟರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು ವಾಯುಗುಣದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದು. ವಾಯುಗುಣಶಾಸ್ತ್ರ, ಜನಸಂಖ್ಯೆ ಭೂಗೋಳ, ಸಾಗರ ವಿಜ್ಞಾನ ಮತ್ತು ಎವಲ್ಯೂಷನ್ ಆಫ್ ಜಿಯೋಗ್ರಫಿಕಲ್ ಥಾಟ್ ಅನ್ನುವಂತಹ ವಿಷಯಗಳನ್ನು ನಾವು ಇಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಯೋಗಿಕ ಭೂಗೋಳದಲ್ಲಿ ನಾವು ಈ ಒಂದು ಕಾರ್ಟೋಗ್ರಫಿಕ್ ಟೆಕ್ನಿಕ್ಸ್ ಅಂದರೆ ನಕ್ಷೆಗಳ ರಚನೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳಿಸ್ಕೊಳ್ತೀವಿ. ಭೂಸ್ವರೂಪಗಳನ್ನು ಹೇಗೆ ವಿಶ್ಲೇಷಣೆ ಮಾಡುವಂಥದ್ದನ್ನು ನಾವು ತಿಳಿಸ್ಕೊಡ್ತೀವಿ. ನಂತರ 3ನೇ ಸೆಮಿಸ್ಟರ್ನಲ್ಲಿ ನಾವು ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದು ರಿಸರ್ಚ್ ಮೆಥಡಾಲಜಿ ಎನ್ನುವಂಥ ಪತ್ರಿಕೆ ಇದೆ. ಮತ್ತು ಫಂಡಮೆಂಟಲ್ಸ್ ಆಫ್ ರಿಮೋಟ್ ಸೆನ್ಸಿಂಗ್, ಇವತ್ತಿನ ನಿಮಗೆ ಗೊತ್ತಿರ್ಬೋದು ದೂರ ಸಂವೇದಿಯ ಪ್ರಾಮುಖ್ಯತೆ ಏನಿದೆ, ಇದರ ಮೂಲಕ ನಾವು ಹೇಗೆ ಈ ಒಂದು ಭೂಗೋಳಶಾಸ್ತ್ರದ ಬೆಳವಣಿಗೆ ಆಗ್ತಾಯಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಮಾಡ್ತದೆ. ಮತ್ತು ಇದರ ಅಧ್ಯಯನವನ್ನು ಮಾಡಿದರೆ ಅವರಿಗೆ ಮುಂದಿನ ಈ ಒಂದು ಅರ್ಬನ್ ಸೆಂಟರ್ಗಳಲ್ಲಾಗಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವು ಹೆಚ್ಚು ಅವಕಾಶವನ್ನು ಒದಗಿಸುವಂತಹ ಸಾಧ್ಯತೆ ಇರ್ತವೆ. ನಂತರ ಅದರಲ್ಲೇ ಈ ಒಂದು ಪ್ರಾಯೋಗಿಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಅದೊಂದು ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರದ ಅನ್ವಯಿಕೆಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ನಂತರ ಅದರಲ್ಲೇ ಥಿಮೆಟಿಕ್ ಕಾರ್ಟೋಗ್ರಾಫ್ ಮತ್ತು ರಿಮೋಟ್ ಸೆನ್ಸಿಂಗ್ಗೆ ಸಂಬಂಧಪಟ್ಟಂಥ ಗಣಕಯಂತ್ರವನ್ನು ಬಳಸಿ ಹೇಗೆ ಈ ಒಂದು ನಕಾಶೆಗಳನ್ನು ತಯಾರು ಮಾಡಿ ಇವರಿಗೆ ಪ್ರಯೋಜನವನ್ನು ಪಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ಅಲ್ಲಿ ತಿಳಿಸ್ತೀವಿ. ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಇವರಿಗೆ ಅರ್ಬನ್ ಜಿಯೋಗ್ರಫಿ, ನಗರ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ, ಮತ್ತು ರೀಜನಲ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಪ್ಲಾನಿಂಗ್ ನಗರ ಯೋಜನೆಗಳನ್ನು ರೂಪಿಸುವಂಥದ್ದು, ಮತ್ತು ಥಿಮೆಟಿಕ್ ಕಾರ್ಟೋಗ್ರಾಫ್ ಅಂತ ಹೇಳ್ತೀವಿ ಅಲ್ಲೂ ಕೂಡ ಇರುತ್ತೆ. ಮತ್ತು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ಗೆ ಅಂದರೆ ಕನ್ನಡದಲ್ಲಿ ನಾವು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದನ್ನು ಕಾಣ್ತೀವಿ. ಅದಷ್ಟೇ ಅಲ್ಲದೆ ನಮ್ಮಲ್ಲಿ PhD ಕಾರ್ಯಕ್ರಮವೂ ಕೂಡ ಇಲ್ಲಿ ಇದೆ. ಈಗ ಪ್ರಸ್ತುತದಲ್ಲಿ ಈಗಾಗಲೇ ನಮ್ಮಲ್ಲಿ 3 ಸಂಶೋಧಕ ವಿದ್ಯಾರ್ಥಿಗಳು ಈ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. 2024 ಜನವರಿ ಆವೃತ್ತಿಯಲ್ಲಿ ಈಗಾಗಲೇ PhDಗೆ ಸಂಬಂಧಪಟ್ಟಂತೆ CET ಫಲಿತಾಂಶ ಬಂದಿರುತ್ತದೆ. ಪ್ರಸ್ತುತದಲ್ಲಿ ಈ ಒಂದು ಪ್ರವೇಶಾತಿಯ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ. ಈ 3 ಪ್ರಮುಖವಾಗಿ ಅಂದರೆ BA, MSc ಮತ್ತು PhD ಪದವಿಗಳನ್ನು ನಾವು ನೀಡ್ತಿದ್ದು, ಮುಂದಿನ ದಿನಗಳಲ್ಲಿ ನಾವು ಈ ಒಂದು GSಗೆ ಸಂಬಂಧಪಟ್ಟಂತೆ, GPS-ಗೆ ಸಂಬಂಧಪಟ್ಟಂತೆ, ರಿಮೋಟ್ ಸೆನ್ಸಿಂಗ್ಗೆ ಸಂಬಂಧಪಟ್ಟಂತೆ ನಾವು ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರ್ತೀವಿ. ಓದೋದ್ರಿಂದ ಏನೇನು ಅವಕಾಶಗಳು ಸಿಗ್ಬೋದು ಅಂತೀರಿ? ನಿಜವಾಗಿಯೂ ಕೂಡ ಈಗ BA ಮಾಡ್ತಿರೋದ್ರಿಂದ BA ಮಾಡಾದ್ಮೇಲೆ ಅವ್ರಿಗೆ ಸಾಮಾನ್ಯವಾಗಿ ಈ ಒಂದು FDA ಬರುತ್ತೆ, SDA ಬರುತ್ತೆ, KS ಬರುತ್ತೆ. ಇವ್ರಿಗೆಲ್ಲರೂ ಕೂಡ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಇದು ಜಾಗ್ರಫಿ ಆಗಿರುತ್ತೆ. ನಿಮ್ಗೆ ಗೊತ್ತಿರಬೇಕು, ಈಗ ಬಹುಪಾಲು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಭೂಗೋಳಶಾಸ್ತ್ರದ ಪ್ರಶ್ನೆಗಳು ಹೆಚ್ಚು ಇರ್ತವೆ ಅಂತ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. MSc PhD ಮಾಡಿದವ್ರಿಗೂ ಸಾಕಷ್ಟು ಅವಕಾಶ ಇದೆ. ಖಂಡಿತವಾಗಿಯೂ ಕೂಡ ಸರ್. ಒಳ್ಳೆಯದು. ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಭೂಗೋಳಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ ಅನ್ನೋ ವಿಚಾರವನ್ನು ಬಹಳ ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭೂಗೋಳಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ YP ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ R ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G ಪುಷ್ಪಲತಾ. ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು. ಸಂಕಲನ GN ಮಂಜುನಾಥ್. ನಿಮ್ಮೊಂದಿಗೆ ಇರುವುದು. ನಿರ್ಮಾಣ N ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.